ನಮಸ್ಕಾರ ಫ್ರೆಂಡ್ಸ್. ಪೊಳಲಿ ರಾಜರಾಜೇಶ್ವರಿ ಅಮ್ಮ ನನಗಂತೂ ತುಂಬ ಸ್ಪೆಷಲ್ಲು. ಯಾರೋ ಒಬ್ಬರು ಪರಿಚಯಿಸಿದ್ದು ನನಗೆ. ಹೀಗೆ ಹೇಳಿದರು, ನೀವು ಆ ಕಡೆ ಏನಾದ್ರು ಹೋದರೆ ಪೊಳಲಿಗೆ ಹೋಗದೇ ಇರಬೇಡಿ, ದೇವಿ ತುಂಬ ಚೆಂದ ಇದ್ದಾಳೆ ನೋಡಲಿಕ್ಕೆ, ದೇವಸ್ಥಾನ ಪರಿಸರ ಎಲ್ಲ ಅಷ್ಟು ಸುಂದರವಾಗಿದೆ, ನೀವು ಹೋಗದಲೇ ಇರಬೇಡಿ, ಒಂದು ದಿವಸ ಖಂಡಿತ ಭೇಟಿ ಕೊಡಿ, ನಿಮಗಿಷ್ಟ ಆಗುತ್ತೆ ಅಂತ ಹೇಳಿದರು. ಜೊತೆಗೆ ಆ ದೇವಿ ಹತ್ರ ನೀವು ಒಂದು ಭಕ್ತಿಯಿಂದ ಬೇಡಿಕೊಂಡ್ರಿ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಇರೋದನ್ನು ಆಕೆ ಖಂಡಿತ ನಡೆಸಿಕೊಡ್ತಾರೆ. ಆದ್ದರಿಂದ ನೀವು ಹೋಗಿ ಬನ್ನಿಮ್ಮ ಅಂತ ಯಾರೋ ಒಬ್ಬರು ವೃದ್ಧರು ನನಗೆ ಸಲಹೆ ಕೊಟ್ಟಿದ್ದರು. ಹೀಗೇ ಲೋಕಾಭಿರಾಮವಾಗಿ ಮಾತಾಡುವಾಗ ಬಂದಂಥ ಮಾತು ಅದು ಮನಸ್ಸಲ್ಲಿ ಇತ್ತು. ನನಗೆ ಇಲ್ದಿದ್ರೂ ನನಗೆ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಅಂದರೆ ಬಹಳ ಪ್ರೀತಿ. ದೈವಭಕ್ತಿ ನಮ್ಮಲ್ಲಿ ಚಿಕ್ಕಂದಿನಿಂದಲೇ ಕುಟುಂಬದಲ್ಲೇ ಬಂದಂಥದ್ದು, ಅದು ತೀರಾ ಸಹಜ. ಆದರೂ ಅದೇನೋ ತುಂಬ ಇಷ್ಟ ದೇವಸ್ಥಾನಕ್ಕೆ ಹೋಗೋದು ಅಂದರೆ. ಅಮ್ಮನವರು ಅಂದರೆ ವಿಶೇಷ ಪ್ರೀತಿ. ಆಯಿತಾ, ಒಂದು ದಿವಸ ಒಂದು ಚಾನ್ಸ್ ಸಿಕ್ತು ನನಗೆ. ಆವಾಗ ಹೋಗಿ ಅದೇ ಥರ ಅಚಾನಕ್ ಹೋಗಿದ್ದು ನಾವು. ಆ್ಯಕ್ಚುಲಿ ಬೇರೆ ಯಾವುದೋ ಒಂದು ಫಂಕ್ಷನಿಗೆ ಹೋದವರು ಬರ್ತಾ ಆ ಕಡೆಯಿಂದ ಪೊಳಲಿ ಮೇಲಿಂದ ಬರ್ಬೋದು, ಹೋಗೋಣವಾ ಅಂದರು. ಸರಿ ಅಂತಂದ್ಬಿಟ್ಟು ನಾವು ಬಂದಿದ್ದು. ಆವಾಗ ಎಲ್ಲ ಬಿಚ್ಚಿ ದೇವಸ್ಥಾನ ಕಟ್ತಾಯಿದ್ರು. ದೇವಿನ್ನೇ ನೋಡೋಕ್ಕಾಗಿಲ್ಲ ನನಗೆ. ಅದು ಒಂದು ಬಾಲಾಲಯದಲ್ಲಿ ಇಟ್ಟಿರ್ತಾರೆ, ಅದೆಲ್ಲ ಮುಚ್ಚಿ ಇಟ್ಟಿದ್ದರು, ಪೂಜೆ ಎಲ್ಲ ಮುಗ್ದೋಗಿತ್ತು. ಸೊ ನನಗೆ ದೇವಿನೇ ನೋಡೋಕ್ಕಾಗಿಲ್ಲ. ಆದರೆ ಆ ಟರ್ಪಲ್ ಏನೋ ಎಲ್ಲ ಮುಚ್ಚಿಟ್ಟಿದ್ರು, ಅದರ ಸೈಡಿಂದ ಸಿಂಹದ ಕಾಲು ಕಾಣಿಸ್ತು, ಸಿಂಹ ಕಾಣಿಸ್ತು. ಅಷ್ಟಕ್ಕೇ ನಾನು ಅಲ್ಲೇ ನಿಂತ್ಕೊಂಡು ಬೇಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಆಮೇಲಿಂದ ನನ್ನ ಲೈಫೇ ತುಂಬ ಚೇಂಜ್ ಆಯಿತು. ಆಮೇಲೆ ಇದಾಯಿತು, ದೇವಸ್ಥಾನ ಎಲ್ಲ ತುಂಬ ಚೆಂದ ಕಟ್ಟಿದ್ರು. ನಾವು ಹೋಗಿ ಬಂದಿತ್ತು, ಎಲ್ಲ ಕಲ್ಲು ಕೆತ್ತನೆ ಎಲ್ಲ ಆಗ್ತಾಯಿತ್ತು, ಅದನ್ನು ನೋಡಿತ್ತಲ್ಲ. ಇವಾಗ ಬ್ರಹ್ಮಕಲಶ ಆಗ್ತಾಯಿದೆ, ಹೋಗಿ ಬರೋಣ ಒಂದು ದಿವಸ ಅಂತ ನಮ್ಮ ಯಜಮಾನರು ಹೇಳಿದರು. ಸರಿ, ತುಂಬ ಸಂತೋಷ ಆಯಿತು. ಅವರ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನಾನೇನು ಕೇಳೋಕ್ಕೆ ಹೋಗಲ್ಲ, ಅವರಾಗಿ ಅಂದುಬಿಟ್ರೆ ಮತ್ತು ತುಂಬಾ ಸಂತೋಷ. ಹಾಗೆ ನಾವು ಹೋದಾಗ ತುಂಬ ರಶ್ ಇತ್ತು. ಹೋಗೋವಾಗ ನಿಮಗೆ ಸೀನರಿ ಅಷ್ಟು ಚೆಂದ, ಬೆಟ್ಟ ಗುಡ್ಡ, ಹಸಿರು ಅಂದರೆ ಹಸಿರಿನ ರಾಶಿ. ಆಮೇಲೆ ದೇವಸ್ಥಾನ ಅಷ್ಟು ಒಳ್ಳೆ ಜಾಗದಲ್ಲಿದೆ, ಎತ್ತರ ಜಾಗದಲ್ಲಿ. ಆನಂತರ ಸುತ್ತಮುತ್ತ ಗದ್ದೆ, ಬಹಳ ಸುಂದರವಾದ ದೃಶ್ಯ. ಆಮೇಲೆ ವಿಶಾಲವಾದ ದೇವಸ್ಥಾನ. ಹೋದ್ವಿ ದೇವಸ್ಥಾನಕ್ಕೆ, ದೇವರನ್ನ ನೋಡ್ತೀವಿ, ಏನು ನೋಡೋದು, ಅಷ್ಟು ಸುಂದರ. ಮಣ್ಣಿನ ಮೂರ್ತಿ, ಆದ್ದರಿಂದ ಅದಕ್ಕೆ ಅಭಿಷೇಕ ಇರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಶಕ್ತಿ ರೂಪ ಇಟ್ಟಿದ್ದಾರೆ, ಆ ಮೂರ್ತಿಗೆ ಅಭಿಷೇಕ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಬಹಳ ಸುಂದರವಾದ ಮೂರ್ತಿ. ನಿಮಗೆ ನೋಡೋವಾಗಲೇ ನಿಮ್ಮ ಅಮ್ಮನ ಮುಂದ್ಗಡೆ ನಿಂತಿದ್ದೀನಿ ಅಂತ ಅನ್ನಿಸ್ಬಿಡುತ್ತೆ. ದೇವರು ಅನ್ನೋ ಭಯಭಕ್ತಿ ಇರುತ್ತೆ, ಬಟ್ ಅದ್ರ ಜೊತೆಗೇ ಬಹಳ ಆತ್ಮೀಯವಾಗಿಬಿಡ್ತಾಳೆ ದೇವಿ. ಅಂಥ ಒಂದು ದೇವಸ್ಥಾನ ಇದು, ಬಹಳ ವಿಶಾಲವಾದದ್ದು. ಅಂಥಲ್ಲಿಗೆ ನವರಾತ್ರಿಗೆ ಹೋಗೋವಂಥ ಸಂದರ್ಭ ಬಂತು. ಅಲ್ಲಿಯ ನವರಾತ್ರಿ ಸಂಭ್ರಮವನ್ನು ಒಂದು ಸಣ್ಣದಾಗಿ ಒಂದು ಇಣುಕು ನೋಟದಲ್ಲಿ ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. ಇನ್ನು ದೇವಸ್ಥಾನದ ಕುರಿತು ಹೇಳೋದಾದರೆ, ಈ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ ಅನ್ನುವಂಥ ಈ ದೇವಸ್ಥಾನ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನಲ್ಲಿ ಪೊಳಲಿ ಎಂಬ ಊರಲ್ಲಿ ಇದೆ. ಈ ದೇವಸ್ಥಾನ ಸಾಧಾರಣ 8ನೇ ಶತಮಾನದಲ್ಲಿ ಸುರತ ಎಂಬ ರಾಜ ಕಟ್ಟಿದ್ದು ಅಂತ ಹೇಳಲಾಗುತ್ತೆ. ಆ ನಂತರ ಬಂದಂಥ ರಾಜರೆಲ್ಲ ಅದನ್ನು ಬಹಳ ಅಭಿವೃದ್ಧಿಪಡಿಸ್ತಾ ಹೋದರು ಅಂತ ಚರಿತ್ರೆಯಲ್ಲಿದೆ. ರಾಜರಾಜೇಶ್ವರಿ ಇನ್ನೊಂದು ಹೆಸರು ಲಲಿತಾ ತ್ರಿಪುರ ಸುಂದರಿ ಅಂತ. ಇದು ಮಣ್ಣಿನ ಮೂರ್ತಿ, ನಾನು ಮೊದಲೇ ಹೇಳಿದ ಹಾಗೆ. ಇದರ ದೇವಸ್ಥಾನದ ವಾಸ್ತು ಶಿಲ್ಪ ಹಿಂದೂ ಆರ್ಕಿಟೆಕ್ಚರ್ ಇದರಲ್ಲಿ ಶಾಸ್ತ್ರೀಯವಾಗಿ ರೂಪಿಸಲ್ಪಟ್ಟಿದೆ. ಬಹಳ ಸುಂದರವಾದ ದೇವಸ್ಥಾನ. ಇಲ್ಲಿ ಅರ್ಚಕರು ಅನುವಂಶೀಯ ರೀತಿಯಲ್ಲಿ ದೇವಸ್ಥಾನದ ಪೂಜೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬೇರೆ ಯಾರು ಹೊರಗಿನವರಲ್ಲ, ಅನುವಂಶೀಯವಾಗಿ ತಾತ
ಅವ್ರ ಮೊಮ್ಮಗ ಅಂತ ಈ ಥರ ರೀತಿಯಲ್ಲಿ ಬರ್ತಾ ಇದೆ. ಮತ್ತು ಪೊಳಲಿ ಚೆಂಡು ಅಂತ ಒಂದು ಹಬ್ಬ ಇಲ್ಲಿ ಬಹಳ ಹೆಸರುವಾಸಿಯಾಗಿರುವಂಥದ್ದು. ಒಂದು ಫುಟ್ಬಾಲ್ನ ರೀತಿಯ ಒಂದು ಚೆಂಡಾಟ ಇಲ್ಲಿ ನಡೆಯುತ್ತಂತೆ. ಕೆಟ್ಟದರ ವಿರುದ್ಧ ಗೆಲುವು ಎಂಬ ಒಂದು ಧ್ಯೇಯ ಅನ್ನು ಇಟ್ಟುಕೊಂಡು ಆಡುವಂಥ ಆಟ. ಮತ್ತು ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಎಲ್ಲ ನಡೀತದೆ, ವಾರ್ಷಿಕ ಜಾತ್ರೆಗಳು. ಲಕ್ಷಾಂತರ ಜನರು ಸೇರ್ತಾರೆ, ಭಕ್ತರು. ಬಹಳ ಆನಂದವಾಗಿರುತ್ತೆ. ನೋಡೋದಕ್ಕೂ ಅತ್ಯಂತ ಸುಂದರವಾದ ದೇವಸ್ಥಾನ, ಅಷ್ಟೇ ಮನಸ್ಸಿಗೆ ಮುದ ನೀಡುವಂತಹ ದೇವಿಯ ಮೂರ್ತಿ. ಮತ್ತು ಒಂದು ಸಲ ನೀವು ಬಂದು ಭೇಟಿ ಮಾಡಿ ಹೋದರೆ ನೀವೇ ಅನುಭವಿಸ್ತೀರ ಆ ಒಂದು ವಿಲಕ್ಷಣವಾದ ತೃಪ್ತಿ. ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಧನಾತ್ಮಕವಾದ ಬದಲಾವಣೆಯನ್ನು ಕೂಡ ನೀವೇ ಗಮನಿಸಿಕೊಳ್ಳಬಹುದು. ಇದಿಷ್ಟು ನಾನು ನನ್ನ ಅನುಭವದಿಂದ ಹೇಳುವಂಥ ಮಾತು ಇದು. Polali Rajarajeshwari Temple is a temple located in Polali, Bantwala Taluk, Dakshina Kannada district in Karnataka. The primary deity of the temple is Sri Rajarajeshwari, another name for Lalita Tripur Sundari. The temple was constructed in the 8th century by King Surata and has been developed by many other dynasties which ruled over the region. A Bhatt family is doing puja over here. Polali Chendu festival is an important festive event where football is played to represent the fight of good over evil. The Chendu festival is followed by the annual festival in March, which lasts for a month and is attended by lakhs of people around the world. Visit Polali at least once in your life. You will love it.